ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್. ನಮಸ್ಕಾರ. ನಮಸ್ಕಾರ ಸರ್, ಈ ಸುದ್ದಿ ನಿಮ್ಮ ಗಮನಕ್ಕೆ ಬಂದಿದ್ಯಾ? ಗಮನಕ್ಕೆ ಬಂದಿದೆ. ಈ ತರ ನಾವು ಇನ್ಸ್ಟ್ರಕ್ಷನ್ ಏನು ಕೊಟ್ಟಿಲ್ಲ, ಈ ತರ ಡ್ರೆಸ್ ಕೋಡ್ ಮಾಡಿ ಅಂತ ಏನು ಕೊಟ್ಟಿಲ್ಲ, ಯಾವ ಡ್ರೆಸ್ ಇನ್ಸಿಸ್ಟ್ ಮಾಡಿಲ್ಲ. ಇದು ಯಾರು ಅಂದ್ರೆ ಸೆಕ್ಯೂರಿಟಿ ಗಾರ್ಡ್ ಅವರಿಗೆ ಅವ್ರ ಮನಸ್ಸಿಗೆ ಬಂದಂಗೆ ಅವ್ರು ಬಿಹೇವ್ ಮಾಡಿದ್ದಾರೆ. ಅವ್ರ ಮೇಲೆ ನಾವು ಕ್ರಮ ಜರುಗಿಸ್ತೇವೆ. ಖಂಡಿತವಾಗ್ಲೂ ನಾವು ಸಿವಿಯರ್ ಕ್ರಮ ತಗೋತೇವೆ. ನಾವು ಆತರ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ. ಮೆಟ್ರೋಲ್ ಆತರ ಇಲ್ವೇ ಇಲ್ಲ. ಅಲ್ಲಲ್ಲ, ಅಂತ ಒಂದು ಸೆಕ್ಯೂರಿಟಿ ಗಾರ್ಡ್ ಯಾಕೆ ಇಟ್ಕೊಳ್ತೀರಾ? ಹಾಗಾದ್ರೆ ಅವ್ರಿಗೆ ರೂಲ್ಸ್ ರೆಗ್ಯುಲೇಷನ್ ನೀವು ಬ್ರೀಫ್ ಮಾಡೋಲ್ಲ, ಹಂಗಾದ್ರೆ ಮೀಟಿಂಗ್ ಮಾಡೋಲ್ಲ, ಈ ತರ ಹೇಳಲ್ವಾ? ಆಯ್ತು, ಬ್ರೀಫ್ ಮಾಡಿದೀವಿ. ಕೆಲವರು ಈ ತರ ಬಿಹೇವ್ ಮಾಡಿದ್ರೆ ನಾವು ಸಹಿಸೋದಿಲ್ಲ. ಅಂತ ವಿರುದ್ಧ ಕ್ರಮ ಆಗುತ್ತಾ? ಹಾಗಾದ್ರೆ ಆನ್ ಸ್ಪಾಟ್ ಕ್ರಮ ಆಗುತ್ತಾ? ಹಾಗಾದ್ರೆ ಖಂಡಿತ ಅವರನ್ನ ಮೆಟ್ರೋಲ್ ಇಡಲ್ಲ, ಅವ್ರನ್ನ ಬೇರೆ ಕಡೆ ತೆಗೆದಾಕ್ತಿವಿ. ನಾವು ಬೇರೆಯವ್ರನ್ನ ರಿಪ್ಲೈ ಮಾಡ್ತೀವಿ. ಯಾವಾಗ? ಅದು ಇನ್ನು ಇವತ್ತಿಂದಾನೇ ಮಾಡ್ತೀವಿ. ಅವತ್ತು ಸರ್ ಅಲ್ಲ, ಅಂದ್ರೆ ಆ ಸೆಕ್ಯೂರಿಟಿನ ಕರ್ಸಿ ನೀವು ಕ್ರಮ ಎಷ್ಟೊತ್ತಿಗೆ ತಗೊಳ್ತೀರಾ ಹೇಳಿ? ಇವತ್ತೇ ಆಗುತ್ತೆ. ಇವತ್ತು ಸಾಯಂಕಾಲದಿಂದ ಅವ್ರು ಇರಲ್ಲ. ಸಾಯಂಕಾಲದಿಂದ ಇರಲ್ಲ, ಅವ್ರನ್ನ ಸಸ್ಪೆಂಡ್ ಮಾಡ್ತೀರಾ? ಹಾಗೆ ಉಳಿದ ಎಲ್ಲ ಸೆಕ್ಯೂರಿಟಿಗಳಿಗೂ ಕೂಡ ನೀವು ಇನ್ನೂ ಬ್ರೀಫ್ ಮಾಡ್ತೀರಾ? ಎಲ್ಲಾ ಸೆಕ್ಷನ್ಸ್ ಅಲ್ಲೂ ಹೋಗುತ್ತೆ. ಈ ತರ ನಾವು ಕೆಲಸದಿಂದ ತೆಗೆದಾಕಿದ್ರೆ ಅವ್ರಿಗೆ ಮೆಸೇಜ್ ಹೋಗುತ್ತೆ. ಬೇರೆ ಇನ್ನೊಂದ್ಸತಿ ಆಗ್ಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಓಕೆ, ಇನ್ನು ಎಲ್ಲೂ ಕೂಡ ನಿಮ್ಮ ಮೆಟ್ರೋದಲ್ಲಿ ಯಾವುದೇ ರೀತಿಯಾದಂತ ಇಂಥ ವರ್ತನೆ ಕಂಡು ಬರಲ್ಲ. ಹಾಗಾದ್ರೆ ನೀವು ಗ್ಯಾರಂಟಿ ಕೊಡ್ತೀರಾ ರಿಪಬ್ಲಿಕ್ ಕನ್ನಡಕ್ಕೆ, ಹಾಗೆ ನಾಡಿನ ಜನತೆಗೆ, ರೈತರಿಗೆ ಪ್ರಮುಖವಾಗಿ? ಆಯ್ತು, ಓಕೆ, ಬಾಯ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ಈಗಾಗಲೇ ಗಮನಿಸ್ತಾ ಇರ್ಬೋದು ನೀವು, ಶಂಕರ್ ಅಂತ BMRCL ಡೈರೆಕ್ಟರ್ ಇವಾಗ ಮಾತನಾಡಿರುವಂಥದ್ದು. ಆ ಸೆಕ್ಯೂರಿಟಿಯನ್ನ ಈಗಾಗಲೇ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಇನ್ನು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಡಗಲ್ಪುರ ನಾಗೇಂದ್ರ ಅವರು ಕೂಡ, ರೈತ ಮುಖಂಡ್ರಿ ಇವರು. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಮಾತೆತ್ರ ರೈತರ ಪರವಾಗಿ ಧ್ವನಿ ಎತ್ತಬೇಕಂತ ಹೇಳ್ತಾರೆ. ಅದೇ ಸೆಕ್ಯೂರಿಟಿ ರಾತ್ರಿ ಹೋಗಿ ತಿನ್ನೋದು ಅನ್ನ, ಆ ರೈತನಿಗೆ ಅಲ್ಲಿ ಒಳಗಡೆ ಬಿಡ್ತಾ ಇಲ್ಲ, ನಿನ್ ಡ್ರೆಸ್ ಸರಿ ಇಲ್ಲ ಅಂತ ಹೇಳ್ಕೊಂಡು ರೈತರು ಯಾವ ಡ್ರೆಸ್ ಹಾಕೊಂಡು ಬರ್ಬೇಕಾಗಾದ್ರೆ ಏನ್ ಹೇಳ್ತಾರೆ ನೀವೊಬ್ರು ರೈತರ ಮುಖಂಡರಾಗಿ? ನೋಡಿ, ಈ ಅಭಿವೃದ್ಧಿಗಳು ತಾರತಮ್ಯ ಮಾಡ್ತಾ ಇದಾವೆ. ಮೆಟ್ರೋ ಬರೀ ಸೂಟು ಬೂಟು ಹಾಕೊಂಡಿರೋರಿಗೆ ಮೀಸಲಾಗಿಲ್ಲ, ಮನುಷ್ಯರಿಗೂ ಹೋಗೋದು. ಮನುಷ್ಯರಾಗಿರೋ ಎಲ್ಲರಿಗೂ ಕೂಡ ಪ್ರವೇಶ ಮಾಡಬೇಕು. ಅದು ವಿಶೇಷವಾಗಿ ರೈತರು ಅರ್ಕಲ್ ಬಟ್ಟನ್ನೇ ಹಾಕಿದಾನೆ ಅಂತ ಅರ್ಪಿಸ್ತಾ ಇರೋದು ದೇಶಕ್ಕೆ ಮಾಡಿದಂತ ಅವಮಾನ ಅದು. ಹೇಳಿ ಮಾತಾಡಿ. ನಾಗೇಂದ್ರ ಅವರೇ, ಧ್ವನಿ ಕೇಳಿಸ್ತಿದ್ಯಾ ನಂದು? ಎಸ್, ಕಟ್ ಆಗಿದೆ. ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಪ್ರತಿಯೊಂದು ಸಂಘ ಸಂಸ್ಥೆ ಇರ್ಬೋದು ಅಥವಾ ಈ ತರ ಸರ್ಕಾರದ್ರಿ ನಮ್ಮ ಮೆಟ್ರೋ ಎಲ್ರಿಗೂ ಅವಕಾಶ ಇದೆ ಇದರಲ್ಲಿ ಹೋಗುವಂಥದ್ದು. ಒಬ್ಬ ಸರ್ವೇ ಸಾಮಾನ್ಯಗೂ ಕೂಡ ಅವಕಾಶ ಇದೆ. ನಾವು ಇಂಥ ನಡತೆಯನ್ನ ಸಹಿಸೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಇಂಥ ನಡತೆಯನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ. ಸಂಜೆ ಹೊತ್ತಿಗೆ ಅವರನ್ನ ಅಮಾನತು ಮಾಡ್ತೀವಿ. ನಮ್ಮ ಮೆಟ್ರೋ ಇಂತಹ ಒಂದು ಅಚಾತುರ್ಯ ಆಗಿದೆ. ನಮ್ಮ ಮೆಟ್ರೋ ಇಂದ ರಿಪಬ್ಲಿಕ್ ಕನ್ನಡಕ್ಕೆ ಅಜಯ್ ಸೇಠ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ವಿ, ರೈತನನ್ನ ಈ ತರವಾಗಿ ಅಮಾನವೀಯವಾಗಿ ನಡೆಸಿಕೊಂಡಿರುವಂಥದ್ದು ಇದು ಖಂಡನೀಯ. ಖಂಡಿಸಬೇಕಿದ್ದನ್ನ ಎಲ್ಲರೂ ಕೂಡ ಖಂಡಿಸಬೇಕು.